ಸುಮಾರು 10-20 ಕುರಿಗಳನ್ನು ಕಳವು ಮಾಡ್ತಕ್ಕಂಥದ್ದು. ಯಾದಗಿರಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕುರಿಗಾಯರು ಮತ್ತು ಎಲ್ಲರೂ ಸೇರಿ ಏನದ ಸಾಕಷ್ಟು ಕುರಿಗಳು ಸಾಕ್ಯಾರ. ಇಲ್ಲಿ ಮೊದಲೆಲ್ಲ ಇಲ್ಲೊಂದು ಹೊಲದಲ್ಲಿ ಸಾಕಿ ತರಿಬಿದಾಗ ಅಲ್ಲಿದಾಗ ಒಂದೊಂದು ಕುರಿಗಳನ್ನು ಕಳವು ಮಾಡೋದು ನಾವು ನೋಡಿದೀವಿ. ಇತ್ತೀಚಿನ ದಿನಗಳೆಲ್ಲ ಹಾವಳಿಗಳಲ್ಲಿ ಏನದ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥದ್ದು ಇವ್ರದೆಲ್ಲ ಅಲನ ಚಲನ ನೋಡ್ಕೊಂಡ್ ಕೇಸಿ ಸುಮಾರು 10-20 ಕುರಿಗಳನ್ನು ಕಳವು ಮಾಡ್ತಕ್ಕಂಥದ್ದು ನಿರಂತರ ನಡೀತಿದೆ ನಮ್ಮಲ್ಲಿ. ಅದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಇವತ್ತ ಸಿದ್ದಪ್ಪ ಮತ್ತು ಈಶಪ್ಪ ಬಂದಳ್ಳಿ ಯಾದಗಿರಿ ನಗರ ಕಂಟಿಕೊಂಡಿರ್ತಕ್ಕಂಥ ಊರಿದು. ಸ್ವಂತ ಅವರು ಏನದ ಹೊಲ್ದಾಗ ತರಿಬಿಲ್ಲ, ಮನೆಯಲ್ಲೇ ಶೆಡ್ ಮಾಡ್ಕೊಂಡು ತರಿಬಿರ್ತಕ್ಕಂಥ ಮನುಷ್ಯ ಕೈಲಿಂದ ಖರ್ಚು ಮಾಡ್ಕೊಂಡು ಮಾಡಿ ಇವತ್ತು ಬೆಂಗಳೂರು ಬಾಂಬೆಗೆ ಹೋಗೋದನ್ನು ಬಿಟ್ಟು ಸ್ವಂತಾಗಿ ದುಡ್ಕೊಂತಿಲ್ಲಕತ್ತ. ನಿಜವಾಗಿ ಇವರು ಶ್ರಮಜೀವಿಗಳು. ಇಂಥವ್ರಿಗೆ ಏನದಂದ್ರೆ ಇವು ಕಳ್ಳರ ಕಾಟ ಹೆಚ್ಚಾಕೇಸಿ ರಾತ್ರಿಗೆ ನಿದ್ದೆಗಡಿಸಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೇನದ ಇವ್ರಿಗೆ ವಿಶೇಷ ಒಂದು ತಂಡ ರಚನೆ ಮಾಡಿ ಇನ್ನೊಂದ್ಸಲ ಇವ್ದು ಘಟನೆ ನಡಿಬಾರ್ದು ಮತ್ತು ಇದಕ್ಕೆ ಸೂಕ್ತ ಪರಿಹಾರ ಆದಕ್ಕೆ ಸ್ಥಳಕ್ಕೆ ಕಳ್ಳರನ್ನ ಜೈಲಿಗೆ ಹಾಕಿಸಿ ಇವರು ನಿರಂತರ ನೆಮ್ಮದಿಲಿಂದ ಬಾಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕುರಿಯರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗತ್ತಂತ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂತ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಇವೇ ಕುರಿಗಳನ್ನ ಆ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ